ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ಯಾಪ್ಸಿಕಮ್ ಮಸಾಲ ಕರಿ ಮನೆಯಲ್ಲಿ 10-15 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೇನೆಲ್ಲ ಬೇಕು ಅಂತ ಹೇಳ್ತೀನಿ. 4 ಟೇಬಲ್ ಸ್ಪೂನ್ ಆಫ್ ಶೇಂಗಾ, 2 ಟೇಬಲ್ ಸ್ಪೂನ್ ಎಳ್ಳು, 1 ಟೇಬಲ್ ಸ್ಪೂನ್ ಧನಿಯಾ, 1/2 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತೆ, ಒಂದು ಸ್ವಲ್ಪ ಕೊಬ್ಬರಿ. ಇದೆಲ್ಲನೂ ಡ್ರೈ ರೋಸ್ಟ್ ಮಾಡಬೇಕು. ಇದನ್ನು ನಮ್ಮ ಮನೇಲಿ ಮೆಣಸಿನ್ಕಾಯಿ ಖಾಲಿ ಆಗಿತ್ತು, ಅದಕ್ಕೋಸ್ಕರ ನಾನು ಖಾರ ಪುಡಿ ಹಾಕಿದ್ದೀನಿ. ನೀವು ಬೇಕಿದ್ದರೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಇಂಗು, ಸ್ವಲ್ಪ ಜೀರಿಗೆ, ಆಮೇಲೆ ಈರುಳ್ಳಿ. ನಾನು 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ರೋಸ್ಟ್ ಮಾಡಿ 2 ನಿಮಿಷ ಬಿಡಿ. ಆಮೇಲೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡೋದನ್ನು ಹಾಕಿ, ನಂತರ ಸ್ವಲ್ಪ ಟೊಮೆಟೊ, 1 ಸಾಕು ಟೊಮೆಟೊ ಇದಕ್ಕೆ. ನಾನು ಇಬ್ಬರಿಗಾಗೋಷ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಬೇಯಿಸಿ. ಆಮೇಲೆ ಸ್ವಲ್ಪ ಅದಕ್ಕೆ ಅರಿಶಿನ ಪುಡವನ್ನು ಹಾಕಿ, ನಾನು ಮರೆತುಬಿಟ್ಟಿದ್ದೆ. ಆಮೇಲೆ ನಾವು ಪುಡಿ ಮಾಡ್ಕೊಂಡಿದ್ದೇವಲ್ಲ, ಮಸಾಲ ಪುಡಿ, ಅದನ್ನು ಇದಕ್ಕೆ ಹಾಕಬೇಕು. ನಾವು ಅಡುಗೆ ಮಾಡುವಾಗ ಆವಾಗಲೇ ಮಾಡಿಕೊಂಡ್ರೆ ಒಳ್ಳೆಯದು. ಮಸಾಲೆ ಪುಡಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಆವಾಗಲೇ ಮಾಡಿಕೊಂಡ್ರು ಅದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ತಿಕ್ನೆಸ್ ನಿಮ್ಮ ಇಷ್ಟ. ನನಗಿಷ್ಟೇ ತಿಕ್ನೆಸ್ ಹಾಕು ಅಂತ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಹಾಕಿ ಒಂದು 5ರಿಂದ 8 ನಿಮಿಷ ಬೇಯಿಸಿದರೆ ನಮ್ಮ ಕ್ಯಾಪ್ಸಿಕಮ್ ಮಸಾಲ ಕರಿ ರೆಡಿ ಆಗುತ್ತೆ. ನೋಡಿ, ನನ್ನ ಮಸಾಲ ಕರಿ ಈ ಥರ ಬಂತು. ನೀವು ಒಂದು ಸಲ ಟ್ರೈ ಮಾಡಿ. ಚೆನ್ನಾಗಿ ಬಂದು ನನಗೊಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.